ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕುಮಾರ್ ಬಂಗಾರಪ್ಪ ಅವರು ಮಾಜಿ ಸಚಿವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಎಸ್ ಎಂ ಕೃಷ್ಣ ಅವರ ಜೊತೆ ಒಳ್ಳೆಯ ಒಡನಾಟ ಇದ್ದಂಥವರಲ್ಲಿ ನೀವು ಕೂಡ ಒಬ್ಬರು. ನಿಮ್ಮ ಫ್ಯಾಮಿಲಿ ಒಳ್ಳೆ ಒಡನಾಟ ಇದ್ದಿದ್ದಂಥದ್ದು. ರಾಜಕಾರಣದಲ್ಲಿ ಎಲ್ಲ ಏಳು ಬೀಳುಗಳನ್ನು ಕಂಡುಕೊಂಡು ಬರ್ತಾ ಇದ್ರಿ. ಈವನ್ ಎಸ್ ಎಂ ಕೃಷ್ಣ ಅವರ ಜೊತೆಲೂ ಕೂಡ ಏನು ಹೇಳಿಕ್ ಬಯಸ್ತೀರಾ? ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಬಹಳ ವರ್ಷಗಳಿಂದ ನಾವೆಲ್ಲರೂ ಕೂಡ ಜೊತೆಗೆ, ನಾವು ಸಣ್ಣ ಮಕ್ಕಳಿದ್ದಾಗ್ಲಿಂದನೂ ಅವ್ರ ಮನೆ ಎದುರುಗಡೆಗೆ, ನಮ್ಮ ಮನೆ ಎದುರುಗಡೆಗೆ ಅವರು ಒಂದು ಕುಮಾರ ಪಾರ್ಕ್ ಮನೆಯಲ್ಲಿ ನಾವೆಲ್ಲರೂ ಜೊತೆಗಿದ್ದವ್ರು. ಅವರೆಲ್ಲರೂ ಅವ್ರ ಎದುರ ಬದ್ರ ಮನೆಯಲ್ಲಿದ್ವಿ. ಅವ್ರ ಮಕ್ಕಳು ನಾವು ಎಲ್ಲರೂ ಕೂಡ ಒಟ್ಟಿಗೆ ಅಲ್ಲಿ ಒಡನಾಟ ಇತ್ತು. ಎಸ್ ಎಂ ಕೃಷ್ಣ ಅವರು ಅವಾಗ ಸಮಾಜವಾದದ ಅವರು SSP ನಲ್ಲಿದ್ರು. ನಮ್ಮ ಅಪ್ಪರು ಮತ್ತು ಅವರು ಸೋಷಲಿಸ್ಟ್ ಪಾರ್ಟಿಲಿ ಶಾಂತಿ ಗೋಪಾಲ್ ಗೌಡ್ರ ನೇತೃತ್ವದಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಲ್ಲಿ ಶಾಸಕರಾಗಿದ್ರು ಬಂಗಾರಪ್ಪ ಅವರು. ಹೌದೌದು, 67 ಆದ್ರು. ಅವರು SSP ಅಂತ ಆದ್ರು, ಇವ್ರು ಸೋಷಲಿಸ್ಟ್ ಪಾರ್ಟಿ ಅಂತ ಹೇಳಾದ್ರು. ಬಟ್ ತದನಂತರ ಅವರೆಲ್ಲರೂ ನಮಗೊಂದು ಅವಕಾಶ ಸಿಕ್ಕಿತ್ತು. ನಮ್ಮ ಅಪ್ಪರು ಮಿನಿಸ್ಟರ್ ಆದ್ಮೇಲೆ 77 ಅವಾಗ ನಾವೆಲ್ಲರೂ ಕುಮಾರ ಪಾರ್ಕ್ ಮನೆಯಲ್ಲಿ ಇದ್ದಾಗ ಜೊತೆಗೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅವ್ರ ಸಂಪರ್ಕ ಬಂದಿದ್ದು ನೇರವಾಗಿ ಅವರು ಮುಖ್ಯಮಂತ್ರಿಗಳಾದಾಗ ಅವ್ರ ಸಚಿವ ಸಂಪುಟದಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಟ್ರು. ಅದರಲ್ಲೂ ವಿಶೇಷವಾಗಿ ಸಣ್ಣ ನೀರಾವರಿ ಇಲಾಖೆನ ನನಗೆ ಕೊಟ್ರು. ನಮಗೆ ಅಷ್ಟು ಅನುಭವ ಇರ್ಲಿಲ್ಲ. ನಾನು ಒಬ್ಬ ಚಿತ್ರನಟನಾಗಿ ಬಂದವನು. ತಕ್ಷಣಕ್ಕೆ ಅವರು ನಮ್ಮನ್ನ, ನಿನ್ಗೆ ಯಾವ ಇಲಾಖೆ ಬೇಕಪ್ಪ ಅಂತ ಹೇಳಿದ್ರು. ನನಗೆ ನಮ್ಮ ಊರಿನಲ್ಲಿ ಸಮಸ್ಯೆ ಇದ್ದದನ್ನ ನೆನ್ಪು ಮಾಡ್ಕೊಂಡು ಕರೆಯೋದು, ಇಲ್ಲ ನನಗೆ ಹಿಂಗೆ ಸಣ್ಣ ನೀರಾವರಿ ಇಲಾಖೆ ಬೇಕು, ಕೊಡಕ್ಕಾಗತ್ತಾ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವಾಗ ಸಣ್ಣ ನೀರಾವರಿಗೆ ಜಾಸ್ತಿ ಡಿಮ್ಯಾಂಡ್ ಇರ್ಲಿಲ್ಲ. ಇದೇನು ಯಾವ್ದಾದ್ರು ದೊಡ್ಡ ಖಾತೆ ಕೇಳ್ತೀಯ ಅಂದ್ರೆ ನೀನ್ ಇದನ್ನ ಕೇಳಿದ್ರಲ್ಲ ಅಂತ ಹೇಳಿ ಇಲ್ಲ ಸರ್, ನಮ್ಮ ಊರ್ ಕಡೆಗೆ ಬಹಳ ಕೆರೆಗಳಿದಾವೆ, ಇದನ್ನ ಕೆಲವು ಅಭಿವೃದ್ಧಿ ಮಾಡ್ಬೇಕು, ಸಮಸ್ಯೆ ಸರಿ ನೀನ್ ಮಾಡು ಅಂತ ಹೇಳ್ಬಿಟ್ಟು ನನಗೆ ಕೊಟ್ರು. ಹಂಗೆ ಸುಮ್ನೆ ಬಿಡ್ಲಿಲ್ಲ ಅವರು. ನನ್ ಜೊತೆಗೆ ಕೂತ್ಕೊಂಡು ಅವರು ಸುಮಾರು ಅವಾಗ ಇದ್ದಿದ್ದೆ ಬಹಳ ಅಲ್ಪ ಮೊತ್ತದಲ್ಲಿ ಇಲಾಖೆ ನಡೆಯೋದು. ಅವರು ಅದನ್ನ ಒಂದೇ ಸರಿಗೆ ವರ್ಲ್ಡ್ ಬ್ಯಾಂಕ್ ಇಂದ ಫಂಡ್ಸ್ ನ ಮಾಡಿ ನಮ್ಮನ್ನ ಕೇಂದ್ರ ಸರ್ಕಾರದ ಜೊತೆಗೆ ಕರ್ಕೊಂಡು ಹೋಗಿ 1,000 ಕೋಟಿ ರೂಪಾಯಿನ ಬರೀ ಕೆರೆಗಳ ಅಭಿವೃದ್ಧಿಗೆ ಫಸ್ಟ್ ಮಾಡಿದ್ರು. ಅದನ್ನ ಬಹಳಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಯ್ತು. ಅವತ್ತು ರೈತ ಕಾಯಕ ಕೆರೆ ಮತ್ತೆ ಪಶ್ಚಿಮ ವಾಹಿನಿ ಅಂತ ಹೇಳಿ ಕಾರ್ಯಕ್ರಮಗಳು, ಇವನ್ನೆಲ್ಲವನ್ನು ಕೂಡ. ಮತ್ತೆ ಅವ್ರ ಅವಧಿನಲ್ಲಿ ನಮಗೆ ಅವರು ಒಂದು ಬರಗಾಲ ಇತ್ತು ಬಹಳ. ಅವಾಗ ಮೋಡ ಬಿತ್ತನೆ ಕೆರೆಗಳೆಲ್ಲವೂ ಹೂಳು ತುಂಬಿಕೊಂಡಿದ್ವು. ಕುಡಿಯೋದಕ್ಕೂ ಕೂಡ ಬಹಳ ಸಂಕಷ್ಟ ಇತ್ತು. ನನ್ಗೆ ಅದೊಂದು ಕುತೂಹಲ ಇದೆ, ಅದೊಂದು ಕೇಳಬೇಕು ಅಂತ. ನೀವು ಅವ್ರ ಜೊತೆನೆ ವರ್ಕ್ ಮಾಡಿದಂಥವ್ರು, ಮಿನಿಸ್ಟರ್ ಆಗಿದ್ದಂಥವ್ರು, ಸಾಕಷ್ಟು ಸವಾಲುಗಳು ಎಸ್ ಎಂ ಕೃಷ್ಣ ಅವರಿಗೆ ಬಂದಂಥ ಸವಾಲು ಮೋಸ್ಟ್ ಪ್ರಾಬಬ್ಲಿ ಇನ್ನೊಬ್ರಿಗೆ ಯಾರಿಗೂ ಬರಲಿಲ್ಲ ಅಂತ ಕಾಣಿಸುತ್ತೆ. ಬರಗಾಲ ಆಗಲಿ, ರಾಜ್ಕುಮಾರ್ ಅವರು ಕಿಡ್ನಾಪ್ ಆದಂಥ ವಿಚಾರ ಆಗಲಿ, ಕಾವೇರಿ ಗಲಾಟೆಗಳಾಗಲಿ, ಈ ರೀತಿಯಾಗಿ ಸಾಲು ಸವಾಲುಗಳನ್ನ ಎದುರಿಸಬೇಕಾಯ್ತಲ್ಲ. ಹೇಗಿರ್ತಾ ಇತ್ತು ಆ ಒತ್ತಡ? ಹೇಗೆ ನಿಭಾಯಿಸ್ತಾ ಇದ್ರು? ನೀವೆಲ್ಲ ಹೇಗೆ ನೋಡ್ತಾ ಇದ್ರಿ ಅದನ್ನ? ನಾವು ಅವ್ರನ್ನ ಒಂದಿನೂ ಕೂಡ ಹಿಂಗೆ ರಾಜ್ಕುಮಾರ್ ಅಪಹರಣ ಅಂದ್ರೆ ನಮ್ಮ ಮನೆಯಲ್ಲಿ ಅವರು ಸಂಬಂಧಿಕರಾಗಿದ್ರು. ಅಪ್ಪಾಜಿ ಅವರು, ರಾಜ್ಕುಮಾರ್ ಅವರು, ಅವರಿಂದ ಬಹಳ ಟೆನ್ಷನ್. ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಟೆನ್ಷನ್. ನಮ್ಮ ಅಪ್ಪರು ಅವ್ರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ರು. ಹೇಗಾದ್ರೂ ಮಾಡಿ ಅಪ್ಪಾಜಿ ಅವ್ರನ್ನ ರಾಜ್ಕುಮಾರ್ ಅವ್ರು ಬಿಡ್ಸ್ಕೊಂಡ್ ಬರ್ಬೇಕು ಅಂತ ಹೇಳಿ ಒಂದು 108 ದಿನ ಆದ್ಮೇಲೆ ರಾಜ್ಕುಮಾರ್ ಅವ್ರನ್ನ ಬಿಡ್ಸ್ಕೊಂಡ್ ಬರ್ತಕ್ಕಂಥ ಸಂದರ್ಭ ಎಷ್ಟು ಕೂಲ್ ಆಗಿದ್ರು ಅಂದ್ರೆ, ರಾಜ್ಕುಮಾರ್ ಅವ್ರನ್ನ ನಾನು ಬಿಡ್ಸ್ಕೊಂಡೇ ಬರ್ತೀನಿ, ನೀವು ಅದನ್ನ ನಂಬಿ ನನ್ನನ್ನ ಅಂತ ಹೇಳಿ ಫ್ಲೋರ್ ಆಫ್ ದ ಹೌಸ್ ಅಸೆಂಬ್ಲಿ ಹೇಳಿದಾಗ 224 ಜನ ಶಾಸಕರು ಕೂಡ ಸರ್ ನಾವು ಈ ವಿಚಾರದಲ್ಲಿ ಎಲ್ಲರೂ ನಾವು ಒಂದೇ ಧ್ವನಿಯಿಂದ ಇರ್ತೀವಿ ಅಂತ ಹೇಳಿ, ಕಾವೇರಿ ವಿಚಾರ ಇರ್ಬೋದು, ರಾಜ್ಕುಮಾರ್ ವಿಚಾರ ಇರ್ಬೋದು, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಳ್ತಕ್ಕಂಥದ್ದಾಗಿತ್ತು. ಮತ್ತು ಎಸ್ ಎಂ ಕೃಷ್ಣ ಅವರು ವೆರಿ ಸ್ಟೈಲಿಶ್ ಅಂಡ್ ಕೂಲ್ ಪಾಲಿಟಿಷಿಯನ್. ಅವರಿಗೆ ವಿಷನ್, ಒಂದ್ ಸಮಸ್ಯೆಗೂ ವಿಷನ್ ಇತ್ತು, ಮತ್ತೆ ಅಭಿವೃದ್ಧಿಗೂ ವಿಷನ್ ಇತ್ತು, ಫೈನಾನ್ಷಿಯಲ್ ವಿಷನ್ಸ್ ಇತ್ತು ಅವರಿಗೆ. ಮತ್ತು ರಾಜ್ಕುಮಾರ್ ಅವ್ರನ್ನ ಬಿಡುಗಡೆ ಮಾಡಿದ ದಿನ ಅವರು ನನಗೆ ಫೋನ್ ಮಾಡಿದ್ರು. ನಾನು ವಿಧಾನಸೌಧ ನಮ್ಮ ಕಚೇರಿಯಲ್ಲಿ ಇದ್ದೆ. ಎಲ್ಲಿದೆಯಪ್ಪ ಅಂದ್ರು. ಇಲ್ಲ ಸರ್ ಇದೆ. ಹಂಗಾರ ಹನುಮಂತಯ್ಯನವ್ರ ಗೇಟಿಗೆ ಬಂದ್ಬಿಡು, ಕೆಂಗಲ್ ಹನುಮಂತವ್ರ ಗೇಟಿಗೆ ಅಂದೆ. ಕಾರಲ್ಲಿ ಕೂರ್ಸ್ಕೊಂಡ್ಬಿಟ್ಟು ಇದು MG ರೋಡ್ ಕಡೆಗೆ ಹೋಗಿ ಅಂತ ಹೇಳಿದ್ರು. ಯಾರಿಗೂ ಬೇರೆ ಏನ್ ಸುದ್ದಿ ಮುಟ್ಟಿಸಿರ್ಲಿಲ್ಲ ಅವರು. ರಾಜ್ಕುಮಾರ್ ಅವ್ರು ಬಿಡುಗಡೆ ಆಗ್ತಾರೆ ಅಂತ ಹೇಳಿ ಮಾತ್ರ ಸುದ್ದಿ ಗೊತ್ತಿತ್ತು. ಎಲ್ಲಿ ಲ್ಯಾಂಡಿಂಗ್
ಸೊ ಸೀದಾ ಯಾವ ಕಡೆ ಹೋಗೋದೀಗ ಅಂತ ಹೇಳಿ ಕೇಳಿದ್ರು. HAL ಕಡೆಗೆ ಹೋದ್ವಿ. ನಾನು ಮತ್ತೆ SMK ಅವರು ಇಬ್ಬರೇ ಇದ್ದವರು. ಫಸ್ಟ್ ರಾಜ್ಕುಮಾರ್ ಅವ್ರನ್ನ HAL ಅಲ್ಲಿ ರಿಸೀವ್ ಮಾಡಿದ್ವಿ. ರಿಸೀವ್ ಮಾಡ್ಕೊಂಡು SMK ಅವ್ರನ್ನ ಅಲ್ಲಿ ಹೆಲಿಕಾಪ್ಟರ್ ಕಳಿಸ್ಬಿಟ್ಟು ಅಲ್ಲಿಂದ ಚಿಕ್ಕೂರಿಗೆ ಕಳಿಸಿದ್ವಿ. ಅಲ್ಲಿಂದ ಚಿಕ್ಕೂರಿಗೆ ಕಳಿಸ್ಬಿಟ್ಟು SMK ಅವರೇ ರಾಜ್ಕುಮಾರ್ ಅವರ 108 ದಿನದಲ್ಲಿ ನಿರಂತರವಾಗಿ ಏನ್ ಶ್ರಮ ಪಟ್ಟಿದ್ರು ಅವ್ರನ್ನ ಬಿಡ್ಸೋದಕ್ಕೆ, ಅದನ್ನ ಪೂರ್ಣ ಪ್ರಮಾಣದಲ್ಲಿ SMK ಅವರೇ ರಾಜ್ಕುಮಾರ್ ಅವ್ರನ್ನ ಮತ್ತು ಅವ್ರನ್ನ ಎಲ್ಲರನ್ನೂ ಕೂಡ ಕರ್ಕೊಂಬಂದಂಗೆ ಅವತ್ತಾಯ್ತು. ಹಾಗಾಗಿ ಇವರೆಲ್ಲರೂ ಆಮೇಲೆ ಅಲ್ಲಿಂದ ನನ್ನನ್ನು ಕರ್ಕೊಂಡು ಹೋಗಿ ನೋಡು ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲಾ ಶಾಸಕರಿಗೂ ಕೂಡ ನೀನ್ ಅವ್ರ ಹತ್ರ ಮಾತಾಡ್ಸ್ಬಿಟ್ಟು ನನಗೇ ಜವಾಬ್ದಾರಿ ಕೊಟ್ರು. ಎಲ್ಲಾ 108 ದಿನಗಳ ಮಧ್ಯದಲ್ಲಿತ್ತಲ್ಲ ಸರ್, ಎಲ್ಲಾದ್ರೂ ಈಗ ನಾವು ಹೇಳೋ ಪ್ರಕಾರ ರಾಜ ಆತಂಕಗೊಂಡ್ರೆ ರಾಜ್ಯದಲ್ಲಿರುವಂತ ಜನನು ಆತಂಕಗೊಡ್ತಾರೆ, ಆ ರೀತಿಯಾದಂತ ಸಂದರ್ಭ ಆಗಿದ್ದು. ನಿಮ್ಗೆ ಏನಾದ್ರು ಹೇಳ್ತಾ ಇದ್ರ ರಾಜ್ ಫ್ಯಾಮಿಲಿಗೆ ನೀವು ಸಮಾಧಾನ ಮಾಡಿ ಧೈರ್ಯ ತುಂಬಿ ನಾವೆಲ್ಲವನ್ನು ಕೂಡ ಮಾಡ್ಕೊಂಡ್ ಬರ್ತೀವಿ, ಭಯ ಪಡೋದು ಬೇಡ ಅಂತ ನಿಮ್ಮ ಮುಖಾಂತರನು ಮೆಸೇಜ್ ಪಾಸ್ ಮಾಡ್ತಾ ಇದ್ರ? ಇಲ್ಲ, ಅವ್ರು ನಿರಂತರವಾಗಿ ಅಮ್ಮವ್ರ ಹತ್ರ ಪಾರ್ವತಮ್ಮನವ್ರ ಹತ್ರ ನಿರಂತರವಾಗಿ ದಿನನಿತ್ಯ ಮಾತನಾಡೋರು, ಸಂಪರ್ಕ ಮಾಡೋರು. ಮತ್ತೆ ತಮಿಳುನಾಡು ಚೀಫ್ ಮಿನಿಸ್ಟರ್ ಜೊತೆಗೆ ಅವನ ದಿನದಲ್ಲಿ ಏನು ಇದ್ರು ಅವ್ರ ಜೊತೆಗೂ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಅವ್ರ ಸಂಪರ್ಕವನ್ನ ಏನೇನ್ ನಡೀತಿತ್ತು ಮತ್ತೆ ಯಾರ್ಯಾರು ಮಧ್ಯವರ್ತಿಗಳಿದ್ರು ಅವನು ಕೂಡ ಸಂಪರ್ಕದಲ್ಲಿ ಇಟ್ಕೊಂಡು ಅವರಿಗೆ ಮಾತನಾಡೋ ತರ ಮಾಡಿದ್ರು. ಮತ್ತೆ ರಾಜ್ಕುಮಾರ್ ಅವರ ಔಷಧಿಗಳನ್ನ ಇದನ್ನೆಲ್ಲ ಕಳಿಸ್ಬೇಕಾದ್ರೆ ಇವರೇ ಖುದ್ದಾಗಿ ಜವಾಬ್ದಾರಿ ವಹಿಸ್ಕೊಂಡವ್ರು ಅಲ್ಲಿಗೆ ಅವ್ರಿಗೆ ತಲುಪಿದ್ಯಾ ಏನಾಗಿದೆ ಅಂತ ಹೇಳಿ. ಹಾಗಾಗಿ ಒಂಥರ ವೆರಿ ಅವರು ಮತ್ತೆ ನಮ್ಮ ಅಪ್ಪರು ಬಂಗಾರಪ್ಪನವರು ದೇ ಆರ್ ದ ಮೋಸ್ಟ್ ಸ್ಟೈಲಿಶ್ ಅಂಡ್ ವೆರಿ ಆನೆಸ್ಟ್ ಚೀಫ್ ಮಿನಿಸ್ಟರ್ಸ್ ಆಫ್ ಕರ್ನಾಟಕ. ಯಾಕಂದ್ರೆ ಅವ್ರೆಲ್ಲರೂ ಬಟ್ಟೆಗಳು ಹಾಕ್ತಕ್ಕಂಥದ್ದು ವರ್ಣರಂಜಿತ ರಾಜಕಾರಣ, ವರ್ಣರಾಜ್ಯ ರಾಜಕಾರಣಿಗಳು. ಆಮೇಲೆ SMK ಅವರಿಗೆ ಒಂದು ಮಾಡರ್ನ್ ಟಚ್ ಇತ್ತು. ಅವರಿಗೆ ಫಾರಿನ್ ನಲ್ಲಿ ಓದ್ ಬಂದಿರ್ತಕ್ಕಂಥವ್ರು, ಅವರಿಗೆ ಇಂಗ್ಲಿಷು ಮತ್ತು ಕನ್ನಡ ಪದಗಳನ್ನ ಹುಡುಕಿ ಮಾತಾಡೋರು. ಅವರು ಆಡ್ತಕ್ಕಂಥ ಪದಗಳೇನಿದ್ವು, ಬಳಕೆ ಮಾಡತಕ್ಕಂಥ ಪದಗಳಿರಿದ್ದು ಅವ್ರ ಡಿಕ್ಷನರಿನಲ್ಲಿ ನಿಘಂಟಿನಲ್ಲಿ ತೆಗೆದ ರೀತಿನಲ್ಲಿ ಮಾಡೋರು. ಆಮೇಲೆ ಎಲ್ಲಾ ಫೈಲ್ಸ್ ಮೇಲೂ ಕೂಡ ಖುದ್ದಾಗಿ ಅವರೇ ಬರೆಯೋರು. ಫೈಲ್ಸ್ ಮೇಲೆ ಒಂದು ಮ್ಯಾಟರ್ನ ಸುಮ್ನೆ ಯಾರೋ ಹಾಕಿದ್ದನ್ನ ಸೈನ್ ಹಾಕ್ಬಿಟ್ಟು ಮಾಡಿದಂತ ನಿದರ್ಶನಗಳು ತುಂಬಾ ಕಡಿಮೆ. ನಮ್ಮ ರೈತ ಕಾಯ್ದೆನಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಟೇಬಲ್ ಮೇಲೆ ಕೆಲಸ ಮಾಡ್ಬೇಕಾದ್ರೆ ಅವರೆಲ್ಲರೂ ಕೂಡ ಖುದ್ದಾಗಿ ಚೀಫ್ ಸೆಕ್ರೆಟರಿಸ್ಗೆ ಮತ್ತು ಎಲ್ಲರಿಗೂ ಕೂಡ ಡೈರೆಕ್ಷನ್ಸ್ ನೇರವಾಗಿ ಕೊಡೋರು. ಇದು ಫೈಲ್ಸ್ ಹಿಂಗೆ ನನಗೆ ಕಳಿಸ್ಕೊಡಿ ಅಂತ ಹೇಳಿ ಅವರು ಇದನ್ನ ಮಾಡೋರು. ಮತ್ತು ಅವರು ಬಿಜೆಪಿ ಸೇರೋ ಹೊತ್ತಿಗೆ, ನಾವು ಬಿಜೆಪಿ ಸೇರೋ ಹೊತ್ತಿಗೆ ಇಲ್ಲ ಇದು ಕಾಂಗ್ರೆಸ್ಗೆ ಇನ್ನು ಬಹಳ ಕಷ್ಟ ಕಾಲ ಬರ್ತಾ ಇದೆ, ನಾವೆಲ್ಲರೂ ನಿಮ್ಮಂತ ಯಂಗ್ಸ್ಟರ್ಸ್ ಯು ಹ್ಯಾವ್ ಟು ಟೇಕ್ ಎನ್ ಪೊಲಿಟಿಕಲ್ ಡಿಸಿಷನ್. ಮತ್ತು ನನ್ನ ಪೊಲಿಟಿಕಲ್ ಒಂದ್ ಸ್ವಲ್ಪ ನಮ್ಮ ವ್ಯತ್ಯಾಸಗಳು ನಮ್ಮ ತಂದೆಯವ್ರ ಜೊತೆ ಬಂದಂತ ಸಂದರ್ಭದಲ್ಲಿ SMK ಅವರು ಒಂದು ದಿನನೂ ಈ ವ್ಯತ್ಯಾಸ ಆಗಿದೆ, ಹಂಗಾಗಿ ರಾಜಕೀಯವಾಗಿ ನಾನು ಸಪೋರ್ಟ್ ಮಾಡ್ತೀನಿ, ನೀನ್ ಬಂದಿದ್ದು ಬಿಡು ನಮ್ ಜೊತೆಗೆ ಅನ್ನೋದು ಮಾತುಗಳನ್ನು ಯಾವತ್ತೂ ಕೂಡ ಕಾನ್ಫ್ಲಿಕ್ಟ್ ತರ್ಲಿಲ್ಲ. ಅವರು ಬಹಳ ಅವರು ತಂದೆಯವ್ರ ಬಗ್ಗೆ ಗೌರವವನ್ನು ಇಟ್ಕೊಂಡು ಅವ್ರು ಹೇಳ್ತಕ್ಕಂಥ ನಿರ್ಧಾರಗಳ ಜೊತೆಗೆ ನೀನ್ ಇರು ಅಂತ ಹೇಳಿ ನಮ್ಮನ್ನ ಬಿಜೆಪಿ ಅವ್ರ ತಂದೆಯವ್ರು ಹೋದಂತ ಸಂದರ್ಭದಲ್ಲಿ ಅವರು ನಮ್ಮನ್ನ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಹಾಗಾಗಿ ಅವರು ಯಾವತ್ತೂ ಕೂಡ ಹಿಂಗೆ ದ್ವೇಷದ ರಾಜಕಾರಣ ಅಥವಾ ಅವರು ಅಜಾತ ಶತ್ರುವಾಗಿ ಅವ್ರು ಇದ್ರೆ ಹೊರತು ಯಾವತ್ತೂ ಕೂಡ ಪಾಲಿಟಿಕ್ಸ್ ನ ಪರ್ಸನಲ್ ಆಗಿ ತಗೊಂಡು ಒಂದು ವೆಂಜೆನ್ಸ್ ಅನ್ಕೊಂಡು ವಿಂಡಿಕ್ಟಿವ್ ಪಾಲಿಟಿಕ್ಸ್ ನ ಅವ್ರ ಲೈಫ್ ಅಲ್ಲೇ ಮಾಡ್ಲಿಲ್ಲ ಮಾಡ್ಲಿಲ್ಲ. ಈಗಿನ ರಾಜಕಾರಣಿಗಳು ಅದನ್ನ ತುಂಬಾ ಕಲಿಬೇಕಾಗಿದೆ ಅಂತ ಕಾಣಿಸುತ್ತೆ. ಅದೊಂದು ಹೌದು, ಸತ್ಯದ ಮಾತು. ಯಾಕಂದ್ರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ನಾನು ಅವರು ಇವರು ಅಂತ ಹೇಳೋದಿಲ್ಲ, ಎಲ್ಲದಕ್ಕೂ ಕೂಡ ಒಂದ್ ರೀತಿನಲ್ಲಿ ರಾಜಕಾರಣ ಅಂದ್ರೆ ಅಧಿಕಾರದ ಬಳಕೆ ಮತ್ತು ದುರ್ಬಳಕೆ ಎರಡೂ ಕೂಡ ಆಗ್ತಾ ಇದ್ದಾವೆ. ಅವನ್ನ ಅಂತವ್ರಿಗೆ ಇವತ್ತು SMK ಅವರು ಇವತ್ತು ಏನಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ರಾಜಕಾರಣ ಬಹಳಷ್ಟು ಜನಕ್ಕೆ ಮಾರ್ಗದರ್ಶನ ಆಗಬೇಕು ಅಂತ ಹೇಳಿ ನಾನು ಅನ್ಸ್ಕೊಂತೀನಿ. ಟ್ರೂ ವರ್ಡ್ಸ್. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. SM ಕೃಷ್ಣ ಅವರ ಜೀವನ ಇದೆಯಲ್ಲ, ಸಾಕಷ್ಟು ಯುವ ರಾಜಕಾರಣಿಗಳಿಗೆ, ಈಗಿರುವಂಥ ರಾಜಕಾರಣಿಗಳಿಗೆ ಅದೊಂದು ರೀತಿಯಾದಂಥ ಸ್ಫೂರ್ತಿ, ಅದನ್ನು ಅನುಸರಿಸಬೇಕಾಗಿದೆ. ಯಾಕೆಂದರೆ ಆ ರೀತಿಯಾಗಿ ರಾಜಕಾರಣವನ್ನು ಮಾಡ್ಕೊಂಬಂದಿದ್ದಂಥದ್ದು, ಯಾವತ್ತೂ ದ್ವೇಷದ ರಾಜಕಾರಣವನ್ನು ಕೂಡ ಮಾಡಿದಂಥವ್ರಲ್ಲ. ಅದಕ್ಕೋಸ್ಕರನೇ ಕುಮಾರ್ ಬಂಗಾರಪ್ಪ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಕಲಿಯುವಂಥದ್ದು ತುಂಬ ಇದೆ SM ಕೃಷ್ಣ ಅವರಿಂದ ರಾಜಕಾರಣಿಗಳು. ಯಾಕೆಂದರೆ ಅವರ ಸಾಗಿ ಬಂದಂಥ ಹಾದಿ ಇದೆಯಲ್ಲ, ಎಷ್ಟೇ ಕಲ್ಲು ಮಣ್ಣು ಸವಾಲುಗಳು ಇದ್ದಂಥ ಸಂದರ್ಭದಲ್ಲೂ ಅದನ್ನು ಮೆಟ್ಟಿ ನಿಂತು ಯಾರ ವಿರುದ್ಧನೂ ಕೂಡ ದ್ವೇಷವನ್ನು ಸಾಧಿಸ್ತಲೇ ಮಾಡ್ಕೊಂಬಂದ್ರು.